ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಕೆರೆಯಲ್ಲಿ ಭೀಕರ ಬಿಸಿಲಿನ ಪರಿಣಾಮವಾಗಿ ಸಾವಿರಾರು ಮೀನುಗಳು ಸಾವನ್ನಪ್ಪಿದಂತಹ ದುರ್ಘಟನೆ ನಡೆದಿದೆ. ಕೆರೆಯಲ್ಲಿನ ನೀರು ಬಹುತೇಕ ಬತ್ತಿ ಹೋಗಿರುವಂತಹ ಕಾರಣ ಮೀನುಗಳಿಗೆ ಜೀವ ಉಳಿಸಿಕೊಳ್ಳಲು ಅಗತ್ಯವಾದಂತಹ ಪರಿಸ್ಥಿತಿ ಸಿಗದೆ ದುರ್ಘಟನೆ ಸಂಭವಿಸಿದೆ. ಚಿಕ್ಕಬಾಗೇವಾಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಈ ಕೆರೆಯಲ್ಲಿ ಸ್ಥಳೀಯ ರೈತ ಶಂಕರಗೌಡ ಪಾಟೀಲ್ ಅವರು ಕಳೆದ 3-4 ವರ್ಷಗಳಿಂದ ಮೀನು ಸಾಕಾಣಿಕೆಯನ್ನ ನಡೆಸ್ತಾ ಇದ್ರು. ಈ ವರ್ಷವೂ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸುಮಾರು 50,000ಕ್ಕೂ ಹೆಚ್ಚು ಮೀನುಗಳನ್ನ ಕೆರೆಯಲ್ಲಿ ಬಿಡಲಾಗಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ತೀವ್ರ ಬಿಸಿಲು ಹೆಚ್ಚಾಗಿದ್ದು ಕೆರೆಯಲ್ಲಿನ ನೀರಿನ ಮಟ್ಟ ಹಠಾತ್ ಕಡಿಮೆಯಾದಂತಹ ಪರಿಣಾಮ ಮೀನುಗಳು ಆಮ್ಲಜನಕದ ಕೊರತೆಯಿಂದ ಹಾಗೂ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಒಂದೊಂದಾಗಿ ಸಾಯೋದಕ್ಕೆ ಆರಂಭವಾಗಿದೆ. ಕೆರೆಯ ತೀರದಲ್ಲಿಯೇ ಸಾವಿರಾರು ಮೀನುಗಳು ಮತ್ತು ತೇಲುತ್ತಿರುವಂತಹ ದೃಶ್ಯ ಕಂಡು ಗ್ರಾಮಸ್ಥರು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನೀರು ಕಡಿಮೆಯಾಗ್ತಾ ಇರೋದ್ರಿಂದ ಮೀನುಗಳಿಗೆ ಓಡಾಡಲು ಹಾಗೂ ಜೀವಿಸಲು ಅವಕಾಶ ಸಿಗದೆ ಈ ಸ್ಥಿತಿ ಉಂಟಾಗಿದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೀನು ಸಾಕಾಣಿಕೆ ಮಾಡಿದ್ದ ಶಂಕರಗೌಡ ಪಾಟೀಲ್ ಅವರಿಗೆ ಈ ಘಟನೆ ಭಾರೀ ಆರ್ಥಿಕ ನಷ್ಟವನ್ನ ಉಂಟು ಮಾಡಿದೆ. ಹಲವು ವರ್ಷಗಳಿಂದ ಶ್ರಮಪಟ್ಟು ನಡೆಸ್ತಾ ಇದ್ದಂತಹ ಮೀನು ಸಾಕಾಣಿಕೆ ಈ ಬಾರಿ ಪ್ರಕೃತಿಯ ಕೋಪಕ್ಕೆ ಬಲಿಯಾಗಿರೋದು ಮಾಲೀಕರನ್ನ ಕಂಗಾಲಾಗಿಸಿದೆ. ಈ ಹಿನ್ನೆಲೆ ಸರ್ಕಾರ ಹಾಗೂ ಸಂಬಂಧಿಸಿದಂತಹ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮೀನುಗಳ ಸಾವಿನಿಂದ ಉಂಟಾದಂತಹ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಅಂತ ಮಾಲೀಕ ಮತ್ತು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಈ ಮೀನುಗಳು ಸಾಯಬೇಕಂತಂದ ಕಾರಣ ಅಂತಂದ್ರೆ ಹಿಂಗೆಲ್ಲ ಕಡಿಮೆಗೆ ಬಿಸಿಲಿನ ತಾಪದಿಂದ ನಮ್ಮ ಮೀನುಗಳು ಸತ್ತಾವ್ರಿ. ಸಾಯ್ಲಿಕ್ಕೆ ಕಾರಣ ಅಂತಂತಂದ್ರೆ ಇದು ಬಿಸಿಲಿನ ತಾಪದಿಂದ ಸತ್ತಾವ್ರಿ ಅವ. ಆ ಸಾಯ್ಲಿಕ್ಕೆ ಒಂದು ಲೆಕ್ಕ ಏನೈತಿ, ನಾವು ಲಕ್ಷ ಗಂಟೆ ಖರ್ಚು ಮಾಡಿ ನಾವು ಮೀನುಗಳನ್ನೆಲ್ಲ ಬಿಟ್ಟವ್ರಿ. ಇದಕ್ಕೆ ಏನಾರ ಅಕಸ್ಮಾತ್ ಆಗಿ ನಮ್ಮ ಮೀನುಗಾರಿಕೆ ಇಲಾಖೆ ಆಗಲ್ರಿ, ನಮ್ಮ ಬೆಳಗಾವಿ ನಿಂತರ ಆಮೇಲೆ ಮತ್ತು ನಮ್ಮ ಪಂಚಾಯತಿ PDO ಏನಾರ ಅಕಸ್ಮಾತ್ ಆಗಿ ಏನಾರ ಪರಿಹಾರಧನ ಒಂದು ನೀಡಿಸ್ಕೊಡ್ಬೇಕಟ್ಟ. ಅಲ್ಲಿ ಎಷ್ಟು ಮೀನ ಬಿಟ್ಟಿದ್ರಿ ಈಗ? ಮಿನಿಮಮ್ ಅಂತಂದ್ರೆ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ನಾವು ಮೀನ ಬಿಟ್ಟಿದ್ದು ರೀ. ನಮ್ದು ಇದ ದಂಧೆಗೆ ಆಗಿತ್ತು ರೀ. ಅದ್ರ ನಮ್ಮ ದೋಸ್ತುಗಳ ಸಲುವಾಗಿ ನಾವು ಒಂದು ಲೆಕ್ಕತಿ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ ಏನಾರ ಪರಿಹಾರಧನ ಅಂತಂತಂದ್ರೆ ನಮ್ಮ PDO ಆಗಲಿ ನಮ್ಮ ಮೀನುಗಾರಿಕೆ ಇಲಾಖೆ ಬೆಳಗಾವಿ ನಿಂತರ ರೀ ಏನಾರ ನೀಡಿಸ್ಕೊಟ್ಟ ಸಾಕ್ರಿ. ಮತ್ತೆ ಈಗ ನಿನ್ನಿಂದ ಮೀನುಗಳು ಸಾಯ್ತಾವೆ. ಎಷ್ಟು ಅಂದಾಜು ಎಷ್ಟು ಮೀನು ಅಂದಾಜ್ ಅಂತಂದ್ರೆ 1.5-2 ಕ್ವಿಂಟಲ್ ಮಟ್ಟ ಸತ್ತಾವ್ರಿ 2 ದಿವಸದೊಳಗೆ. ಈಗ 1.5 ಕ್ವಿಂಟಲ್ ಸತ್ತಾವ್ರಿ. ನಮ್ಗೆ ನುಕ್ಸಾನ್ ಆಗದೈತಿ ನೋಡ್ರಿ. ಅಲ್ಲಿ ಬಿಸಿಲಿನ ತಾಪಕ್ಕೆ ಸತ್ತಾವ ಅಂತ ಅನ್ಸುತ್ತೆ. ಬಿಸಿಲಿನ ತಾಪಕ್ಕೆ ಸತ್ತಾವ್ರಿ. ಈಗ ಏಕಾಏಕಿ ನೀರು ಕಡಿಮೆ ಆಗೈತೆ. ನೀರು ಕಡಿಮೆ ಆಗಬೇಕಂದ್ರೆ ನಾವು ಹರಿನಾಳ ಜಲಾಶಯದಿಂದ ನೀರು ತರಿಸಿದ್ವಿ ಸರ್. ನಮ್ಮ ಊರಿಗೆಲ್ಲ ನಮ್ಮ ಜನಸಾಮಾನ್ಯರಿಗೆಲ್ಲ ಅದ ಬರೋದ್ರಿ ಸರ್ ನೀರು. ಅದ ನಮ್ಮ ಜನಸಾಮಾನ್ಯರ ಕುಡಿದು ಬಿಟ್ಟಿದ್ದ ನಾವು ಕೆರೆಗಳಿಗೆ ಬಿಡಿಸಿದ್ವಿ ಸರ್. ಅದು ಕೆರೆಗೆ ಬಿಡಿಸೋ ಸಲುವಾಗಿ ರೀ ಅಂತಂದ್ರೆ ಈಗ ಒಂದು ಸ್ವಲ್ಪ ತಾಪ ಜಾಸ್ತಿ ಆಗಿರಿ, ನೀರು ಒಂದು ಸ್ವಲ್ಪ ನಮ್ಮ ಜನಸಾಮಾಜಿಕೆಲ್ಲ ಕುಡಿದು ಬಿಟ್ಟಿದ್ದು ನೀರು ಕೆರೆಗೆ ಬಿಡ್ತಿದ್ವಲ್ಲ ಸರ್. ಅದು ಅಲ್ಲೇ ನೀರು ಕಡಿಮೆ ಆಗಿ ಮೀನುಗಳು ಸತ್ತ, ಒಂದು ಕಡೆ ಬಿಸಿಲು ಹೆಚ್ಚಾಗಿ ಸತ್ತಾರ ಸರ್. ಓಕೆ, ತಮ್ಮ ಹೆಸರು? ಸತೀಶ್ ನಾಗಪ್ಪ ಯಲ್ಲಾಪುರ ರೀ.